ಇಂದ ಹೊಸ ಸಿದ್ದಾಪುರ ಭದ್ರಾವತಿ ಗ್ರಾಮಸ್ಥರ ಪರವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ನಮ್ಮ ನಾಡು ಕಂಡಂಥ ಅದ್ಭುತವಾದ ದೊರೆ. ಅವರು ಬೆಂಗಳೂರು ನಿರ್ಮಾಣ ಮಾಡಿದ್ರಿಂದ ಇವತ್ತು ವಿಶ್ವಮಟ್ಟದಲ್ಲಿ ನಮ್ಮ ಬೆಂಗಳೂರು ಹೆಸರಾಗಿದೆ ಅನ್ನೋದಕ್ಕೆ ಅವರೇ ಕಾರಣ. ಅವರ ಆದರ್ಶ ವ್ಯಕ್ತಿತ್ವನ ಇಂದಿನ ಸಮಾಜದ ಎಲ್ಲ ಯುವಕರು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕಾಗಿರೋದು ನಮ್ಮೆಲ್ಲರ ರಾಜ್ಯ ಕರ್ತವ್ಯವಾಗಿದೆ. ಏನಿದೆ ವಿಶೇಷತೆ ಇಂದು ಎಲ್ಲ ಸಮಾಜದ ಹಾಗೂ ಸಮುದಾಯದ ಆತ್ಮೀಯ ಬಂಧುಗಳಿಗೆ ಕೆಂಪೇಗೌಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರು 517 ವರ್ಷದ ಜಯಂತಿ ಪ್ರಯುಕ್ತ ಹೊಸ ಸಿದ್ದಾಪುರದ ಶ್ರೀ ಚೌಡೇಶ್ವರಿ ಆಟೋ ನಿಲ್ದಾಣ ಮತ್ತು ನಮ್ಮ ಆತ್ಮೀಯ ಯುವಕರಾದಂಥ ಈ ಭಾಗದ ಹಿತೈಷಿಗಳಾದಂಥ ನವೀನ್ ಮತ್ತು ಶಿವಕುಮಾರ್ ಮತ್ತು ಸೋಮಣ್ಣ ಇವರ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿ ಈ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾಡಪ್ರಭು ಕೆಂಪೇಗೌಡರು ವಿಶೇಷವಾಗಿ ದೇವನಹಳ್ಳಿಯ ಆಹುತಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರನ್ನಾಗಿ ಮಾಡಿ ಇಡೀ ಕರ್ನಾಟಕದ ಮುಕ್ಕಟವನ್ನಾಗಿ ಮಾಡಿಸಿದ ಬೆಂಗಳೂರಿನ ಪ್ರಖ್ಯಾತ ನಾಡಪ್ರಭು, ಇಡೀ ವಿಶ್ವಮಾನವರಾದಂಥ ನಾಡದೊರೆ ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿದ ನಂತರ ಇಲ್ಲಿ ತಿಂಡಿ ಪ್ರಸಾದ ವಿನಿಯೋಗವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಈ ದಿವಸ ವಿಜೃಂಭಣೆಯನ್ನು ಆಚರಿಸ್ತಿದ್ದೇವೆ. ಎಲ್ಲ ಆತ್ಮೀಯ ಸಮಾಜದ ಬಂಧುಗಳಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ಈ ಒಂದು ಹಾರೈಸ್ತಾ ಜೈ ಕರ್ನಾಟಕ. ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಹೊಸ ಸಿದ್ದಾಪುರದಲ್ಲಿ ಈ ಬಾರಿ ಜೋರಾಗಿ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷದಲ್ಲಿ ಇನ್ನೂ ಜೋರಾಗಿ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗರತ್ನ ಅನಿಲ್ ಕುಮಾರ್. शादी कहने से और बुढ़े आंगल